ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಫಸ್ಟ್ ಆಫ್ ಆಲ್ ನೀವೆಲ್ಲ ಕೊಡ್ತಿರೋ ರೆಸ್ಪಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕಾಲ್ ಮಾಡಿ ಚೆನ್ನಾಗಿ ಬರ್ತದೆ, ಕಂಟಿನ್ಯೂ ಮಾಡು ಅಂತ ಹೇಳಿದ್ರಿ. ಖುಷಿ ಆಯಿತು. ಫ್ರೆಂಡ್ಸ್ ಆಗಲಿ ಫ್ಯಾಮ್ಲಿ ಆಗಲಿ, ಹಾರ್ಟ್ಲಿ ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಯಾರ್ಯಾರಿಗೆ ಏನೇನು ಥರ ವ್ಲಾಗ್ ಬೇಕು ಅಂತಲೂ ಕೂಡ ಹೇಳಿದ್ದೀರಾ. ಅದೆಲ್ಲನೂ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸೊ ಏನು ಸ್ಟಾರ್ಟಿಂಗೇ ಕಿಚನ್ ತೋರಿಸ್ತಾ ಇದ್ದೀನಿ ಅಂದ್ಕೊತಿದ್ದೀರಾ? ಇದು ನಂದು ಪೋಸ್ಟ್ ಆಫೀಸಿಂದ ಬಂದಮೇಲೆ ನಂದು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ದೇವರಾಣೆಗೂ ಡೈಲಿ ಇದನ್ನೆಲ್ಲ ಮಾಡ್ತೀನಿ ಅಂತ ಮಾತ್ರ ಅಂದ್ಕೊಬೇಡಿ. ಅಮಾವಾಸ್ಯೆ ಪೌರ್ಣಿಮೆ ಎಷ್ಟು ದಿವಸಕ್ಕೆ ಬರುತ್ತೆ ಹೇಳಿ, ಅದಾಗ ಮಾತ್ರ ನಾನು ಕೆಲಸ ಮಾಡೋದು. ಅಡುಗೆ ಮನೆಗೆ ಬರಲ್ಲ ನಾನು ಜಾಸ್ತಿ. ನಮ್ಮ ಅತ್ತೆನೇ ಮಾಡ್ತಾರೆ ಅಡುಗೆ ಎಲ್ಲ, ಅವರೇ ಮಾಡ್ತಾರೆ. ಮಾಡಿದ್ರೆ ಟಿಫನ್ ಒಂದು ಬೆಳಗ್ಗೆ ಮಾಡ್ತೀನಿ ಅಷ್ಟೇ. ಸೊ ಅಡುಗೆ ಎಲ್ಲ ಅಮ್ಮನೇ ಮಾಡೋದು. ಇವತ್ತು ಮಳೆ ಬರ್ತಾಯಿತ್ತು, ಸೊ ಏನಾದ್ರು ಕುಕ್ ಮಾಡೋಣ, ಸ್ವಲ್ಪ ಬೇಗ ಬಂದಿದ್ದೆ ಅಂತ ಚಪಾತಿ ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನಾನು ಮಾಡೋ ಥರದ್ದೇ ಮಾಡ್ಕೊತೀನಿ. ರೆಸಿಪಿ ಎಲ್ಲ ಏನೂ ಶೂಟ್ ಮಾಡಿಲ್ಲ. ಸೊ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಒಂದು ಸಿಂಪಲ್ ಆಫೀಸಿಂದ ಬಂದಮೇಲೆ ನಾನು ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋ ಥರ ಇದು ವ್ಲಾಗ್ ಅಷ್ಟೆ. ಸೊ ಇಲ್ಲಿ ಕ್ಯಾರೆಟ್ ತುರ್ಕೋತಾ ಇದ್ದೀನಿ. ಅವರೇ ನಮ್ಮತ್ತೆ, ಅವರು ಬೈರಂಗೇನೋ ಕುಕ್ ಮಾಡೋಣ ಅಂತ ಬಂದಿದ್ದಾರೆ. ನಮ್ಮ ಮನೇಲಿ ನಾನು ವೆಜ್ ಕುಕ್ ಮಾಡಿದ್ರೆ ಅಷ್ಟಾಗಿ ಯಾರು ಖಾಲಿನೇ ಮಾಡಲ್ಲ ಅಂತಾರೆ. ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇದೆ, ನಾನು ಮಾಡೋದೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗಾಗಿ ರಘುನೂ ತಿನ್ನಲ್ಲ. ಸೊ ಯಾವಾಗಾದರೂ ಒಂದೊಂದು ಸತಿ ತಿಂತಾನಷ್ಟೇ. ಬಟ್ ಅಮ್ಮ ಮಾಡಿದ್ರೇ ಇಷ್ಟ ಆಗುತ್ತೆ ಅವನಿಗೆ. ಹಾಗಾಗಿ ಅಡುಗೆ ಎಲ್ಲ ಅವರೇ ಮಾಡ್ಕೊತಾರೆ. ಬ್ರೇಕ್ಫಾಸ್ಟ್ ಖಾಲಿ ಆಗುತ್ತೆ, ಮತ್ತು ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ ಅಂತಾರೆ. ಸೊ ನಾನ್ ವೆಜ್ ಮಾಡಿದ ದಿವಸ ಏನೂ ಉಳಿಯಲ್ಲ, ನಾನ್ ವೆಜ್ ಮಾಡಿದ ದಿವಸ ಎಲ್ಲ ಖಾಲಿ ಆಗುತ್ತೆ. ಹಾಗಾಗಿ ನಾನು ಅಡುಗೆ ಮನೆಗೆ ಬರೋದು ಸ್ವಲ್ಪ ಕಡಿಮೆನೇ. ಅಡುಗೆ ಎಲ್ಲ ನಾನು ಮಾಡಲ್ಲ. ಈ ಥರ ಮುದ್ದೆ, ಚಪಾತಿ, ಟಿಫನ್ ಐಟಮ್ಸ್ ಏನಾದರೂ ಇದ್ದರೆ ಅದನ್ನು ಮಾಡ್ಕೊತೀನಿ. ಅಷ್ಟೊತ್ತಿಗೆ ಒಂದು ಚಾಪಿಂಗ್ ಬೋರ್ಡ್ ಆರ್ಡ್ರ್ ಮಾಡಿ ಬಂದಿತ್ತು. ಅಮ್ಮ ಮನೆಗೆ ಹೋಗಿ ಬಂದೆ, ಸೊ ಅಲ್ಲೇ ಬಿಟ್ಬಿಟ್ಟಿದ್ದೆ ಮರ್ತ್ಬಿಟ್ಟು. ಸೊ ಅಬಿಗೆ ಫೋನ್ ಮಾಡಿದೆ ತಂದುಕೊಡು ಅಂತ. ಅವನು ಅದನ್ನು ತೊಗೊಂಡು ಬಂದು ಕೊಡ್ತಾಯಿದ್ದಾನೆ. ನಿಮ್ಗೆಲ್ಲರಿಗೂ ಈಗ ಒಂದು ಚಾಪಿಂಗ್ ಬೋರ್ಡ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಚಾಪಿಂಗ್ ಬೋರ್ಡ್ನ ನಾನು ಎಷ್ಟು ಥರ ಯೂಸ್ ಮಾಡಿದ್ದೀನಿ ಹಂಗೆ ಅಬ್ಸರ್ವ್ ಮಾಡಿ, ನಾನು ಎಷ್ಟು ಥರ ಯೂಸ್ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ನೋಡೋಣ. ಏನಂತಂದರೂ ಹೊಸದಲ್ಲಿ ಅದೇನೋ ಒಂಥರ ಲಾಕ್ಸ ಎತ್ತಿ ಒಗ್ದ ಅನ್ನೋ ಥರ. ನಂದು 2 ದಿವಸ ಅಷ್ಟೇ, 3 ದಿವಸಕ್ಕೆ ಅದು ಕಣ್ಮುಂದೆ ಇದ್ರೂ ನಾನು ಯೂಸ್ ಮಾಡಲ್ಲ ಆ ಥರ. ಇದು ಎಲ್ಲ ಏನೋ ರೀಲ್ಸು ಅಲ್ಲಿ ಇಲ್ಲಿ ಎಲ್ಲ ಫೇಮಸ್ಸಾಗಿ ಓಡ್ತಾಯಿತ್ತು ಈ ಥರ ಚಾಪಿಂಗ್ ಬೋರ್ಡು ಸ್ಟೀಲ್ದು. ನನಗೂ ಇಷ್ಟ ಆಯಿತು, ಆರ್ಡ್ರ್ ಮಾಡಿದ್ದೆ. ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದಿದ್ದು. ಸೊ ಬಂದಿತ್ತು. ಸೊ ಅದನ್ನು ಇವತ್ತು ಫಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅಬಿಕೆ ಅಲ್ಲಿ ಬಿಟ್ಟಿದ್ದೆ, ಅದನ್ನು ತರಿಸ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲ ತುರ್ಕೊಂಡಿದ್ದು ಹೆಚ್ಕೊಂಡಿದ್ದು ಎಲ್ಲ ಆಯಿತು. ಸೊ ಪಲ್ಯಕ್ಕೆ ಒಗ್ಗರಣೆ ಮಾಡೋಣ ಅಂತ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ, ಸಾಲ್ಟು, ತುರಿದಿರೋ ಕ್ಯಾರೆಟ್, ಎಣ್ಣೆಲಿ ಇದೆಲ್ಲ ಹಾಕಿ ಹುರ್ಕೊಂಡ್ರೆ ಸಿಂಪಲ್ ಕ್ಯಾರೆಟ್ ಪಲ್ಯ ರೆಡಿ. ಮತ್ತು ನನ್ನ ಫ್ರೆಂಡ್ ಒಬ್ಳು ಕೇಳ್ತಾಯಿದ್ಲು, ನೀನು ಇಷ್ಟೆಲ್ಲ ಮಾತಾಡ್ತೀಯ ಅಂತಲೇ ಗೊತ್ತಿಲ್ಲ ಕಣೆ ನನಗೆ. ನಿಜ ಆಶ್ಚರ್ಯ ಆಗ್ತಾಯಿದೆ ನೀನು ಈ ಥರ ಎಲ್ಲ ವ್ಲಾಗ್ ಮಾಡಾಕ್ತಾಯಿದ್ರೆ ಅಂತ. ಮಾತಾಡ್ತೀನಿ, ಬಟ್ ಸ್ವಲ್ಪ ಕಡಿಮೆ, ಸ್ವಲ್ಪ ನಾಚಿಕೆ. ಬಟ್ ಏನೋ ಇಲ್ಲಿ ಹೆಂಗೆ ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಹಂಗೆ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ಚಪಾತಿಗೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಒಂದು 4-5 ಚಪಾತಿ ಆಗೋ ಥರ ಅಷ್ಟೇ ಕಲಿಸ್ಕೊತೀನಿ. ನಾನು ರಘು ಮಾತ್ರನೇ ಚಪಾತಿ ತಿನ್ನೋದು. ಸೊ ಜಾಸ್ತಿ ಏನಿಲ್ಲ, ಅದು ಒಂದು 2 ಮಿನಿಟ್ಸ್ 5 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ. ಸೊ ರೆಡಿ ಆಯಿತು ಚಪಾತಿ ಹಿಟ್ಟು. ಸೊ ಅದು ಸ್ವಲ್ಪ ನೆನಿಲಿ ಅಂತ ಕಲಸಿಟ್ಬಿಟ್ಟು ಈ ಕಡೆ ನಮ್ಮ ಅತ್ತೆಗೆ ಮುದ್ದೆ ಮಾಡ್ತಾಯಿದ್ದೀನಿ.
ಇವಾಗ ಬೇಗ ಬೇಗ ಚಪಾತಿ ಮಾಡಿಕೊಂಡು ಊಟ ಮಾಡೋಣ. ಸೊ ಚಪಾತಿ ಮಾಡ್ಕೊತಾ ಇದ್ದೀನಿ. ನಾನು ನಮ್ಮತ್ತೆ ಮಾತಾಡ್ಕೊಂಡು ಊಟ ಮಾಡಿ ಮುಗಿಸಿದ್ವಿ. ರಘು ಬರೋದು ಲೇಟು, ಸೊ ಅವ್ರಿಗೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಅವ್ರು ಬಂದಮೇಲೆ ಹಾಕ್ಕೊಟ್ರೆ ಅವ್ರು ಊಟ ಮಾಡ್ತಾರೆ. ಹೀಗಿತ್ತು ನಂದು ಪೋಸ್ಟ್ ಆಫೀಸ್ ರೊಟೀನ್. ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.